ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇರಾನ್ ಮೇಲೆ ಅಮೆರಿಕ ದಾಳಿಗೆ ಸಜ್ಜಾಗಿದೆ. ಯಾವುದೇ ಕ್ಷಣದಲ್ಲಿ ಅಮೆರಿಕ ದಾಳಿ ಮಾಡುವಂತ ಸಾಧ್ಯತೆ ಇದೆ. ನಿನ್ನೆಯ ಸಭೆಯಲ್ಲಿ ದಾಳಿಗೆ ಟ್ರಂಪ್ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ಟ್ರಂಪ್ ಅಧಿಕೃತ ಆದೇಶಕ್ಕೆ ಕಾಯುತ್ತಿರುವ ಸೇನೆ ಯಾವುದೇ ಕ್ಷಣದಲ್ಲೂ ಕೂಡ ಅಮೆರಿಕ ದಾಳಿ ನಡೆಸುವಂತ ಸಾಧ್ಯತೆ ಇದೆ. ಇಸ್ರೇಲ್ ಮತ್ತೆ ಇರಾನ್ ನಡುವೆ ನಡೆಯುತ್ತಿರುವಂತಹ ಸಂಘರ್ಷ ಇದೀಗ ಅಮೆರಿಕ ಎಂಟ್ರಿಯಿಂದ ಮತ್ತಷ್ಟು ಗಂಭೀರವಾಗ್ತಾ ಇದೆ. ಈ ಒಂದು ಸಂಘರ್ಷ ಯಾವುದೇ ಕ್ಷಣದಲ್ಲಿ ಅಮೆರಿಕ ದಾಳಿ ಮಾಡಬಹುದು. ನಿನ್ನೆ ಸಭೆಯಲ್ಲಿ ದಾಳಿಗೆ ಟ್ರಂಪ್ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಟ್ರಂಪ್ ಅಧಿಕೃತ ಆದೇಶಕ್ಕೆ ಕಾಯುತ್ತಿರುವ ಸೇನೆ. ಬಹಳ ಸ್ಪಷ್ಟವಾಗಿ ಟ್ರಂಪ್ ಹಲವಾರು ಬಾರಿ ಎಚ್ಚರಿಕೆಯನ್ನು ಕೊಟ್ಟಿದ್ರು ಇರಾನ್ಗೆ. ಆದರೆ ಯಾವುದೇ ಎಚ್ಚರಿಕೆಗೂ ಕೂಡ ಸದ್ಯಕ್ಕೆ ಇರಾನ್ ಕ್ಯಾರೆ ಅಂದಿಲ್ಲ. ಈ ಪರಮಾಣು ಕಾರ್ಯಾಚರಣೆ ಸದ್ಯಕ್ಕೇನು ಪರಮಾಣು ಕಾರ್ಯಕ್ರಮ ನಡೀತಾ ಇದೆ, ಜೊತೆಗೆ ಇಸ್ರೇಲ್ ಮೇಲೆ ಆಗ್ತಿರುವಂತಹ ದಾಳಿ, ಇದೆಲ್ಲವನ್ನ ಕೂಡಲೇ ನಿಲ್ಲಿಸುವಂತೆ ಅಮೆರಿಕ ವಾರ್ನಿಂಗ್ ಕೊಟ್ಟಿತ್ತು. ಆದರೆ ಅದನ್ನು ಮತ್ತೆ ಮುಂದುವರಿಸಿದಾಗ ನಿನ್ನೆ ಕೂಡ ಟ್ರಂಪ್ ಮಾತಾಡ್ತಾ ಹೇಳ್ತಾ ಇದ್ರು, ಭಾಳ ದೊಡ್ಡ ಸಮಸ್ಯೆಯನ್ನು ತನ್ನ ಮೇಲೆ ತಾನು ಎಳ್ಕೊಂಡಿದೆ ಇರಾನ್, ಭಾಳ ಸಮಸ್ಯೆಯನ್ನು ತಾನೇ ಆಹ್ವಾನಿಸ್ಕೊಂಡಿದೆ ಅಂತ. ನಾವು ಅಟ್ಯಾಕ್ ಮಾಡ್ಬೋದು, ಮಾಡದೇ ಇರ್ಬೋದು, ಅಥವಾ ಮುಂದೇನು ಮಾಡ್ತೀವಿ ಅನ್ನೋದು ಗೊತ್ತಾಗುತ್ತೆ ನಿಮಗೆ. ಯಾವುದನ್ನು ಕೂಡ ನಾವು ಈಗ ಅನೌನ್ಸ್ ಮಾಡೋಕ್ಕೆ ಹೋಗಲ್ಲ. ಬಟ್ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಅಮೆರಿಕ ದಾಳಿ ನಡೆಸುವಂಥ ಸಾಧ್ಯತೆ ಇದೆ ಇಸ್ರೇಲ್ ಪರವಾಗಿ ಇರಾನ್ ಮೇಲೆ. ಸೊ ಟ್ರಂಪ್ ಅಧಿಕೃತ ಆದೇಶಕ್ಕೆ ಕಾಯುತ್ತಿರುವಂಥ ಸೇನೆ. ಸೊ ಅಧ್ಯಕ್ಷರ ವಿಶೇಷ ವಿಮಾನ ಹೊರತೆಗೆದಂಥ ಅಮೆರಿಕ ಅಧ್ಯಕ್ಷರ ರಕ್ಷಣೆಗೆ ವಿಶೇಷ ವಿಮಾನ E-4B ನೈಟ್ ವಾಚ್ ಡೂಮ್ಸ್ಡೇ ವಿಮಾನ. ನೈಟ್ ವಾಚ್ ಡೂಮ್ಸ್ಡೇ ವಿಮಾನ ಸಜ್ಜಾಗಿದೆ. ತುರ್ತು ಸಂದರ್ಭದಲ್ಲಿ ಬಳಕೆ ಮಾಡುವಂಥ ವಿಮಾನ ಇದು. ಅಮೆರಿಕ ಅಧ್ಯಕ್ಷರು ಸೇನಾಧಿಕಾರಿ ಬಳಕೆ ಮಾಡುವಂಥ ವಿಮಾನ. ಪರಮಾಣು ದಾಳಿಯ ಸಂದರ್ಭದಲ್ಲಿ ರಕ್ಷಣೆ ನೀಡುವಂತಹ ಸಾಮರ್ಥ್ಯ, ಅಣು ದಾಳಿಯಿಂದ ರಕ್ಷಿಸಲ್ಪಡುವಂತಹ ತಂತ್ರಜ್ಞಾನ ಇದೆ ಇದರಲ್ಲಿ. ಲೂಸಿಯಾನದ ಬಾರ್ಕ್ಸ್ಡೇಲ್ ವಾಯುನೆಲೆಯಿಂದ ಹಾರಾಟ. ತಡರಾತ್ರಿ ಆಂಡ್ರ್ಯೂಸ್ ವಾಯುನೆಲೆ ವಿಮಾನ ಲ್ಯಾಂಡ್ ಆಗಿದೆ ವಾಯುನೆಲೆಯಲ್ಲಿ. ಸೊ ಅಧ್ಯಕ್ಷರ ವಿಶೇಷ ವಿಮಾನವನ್ನು ಅಮೆರಿಕ ಹೊರಗಡೆ ತೆಗೆದಿದೆ. ಸೊ ಅಮೆರಿಕ ಅಧ್ಯಕ್ಷರ ರಕ್ಷಣೆಗೆ ಇರುವಂತಹ ವಿಶೇಷ ವಿಮಾನ E-4B ನೈಟ್ ವಾಚ್ ಡೂಮ್ಸ್ಡೇ ವಿಮಾನ. ಒಂದ್ ಕಡೆ ಇಸ್ರೇಲ್ ಇರಾನ್ ನಡುವೆ ದಾಳಿ ಪ್ರತಿದಾಳಿ ಮುಂದುವರಿತಾ ಇದೆ. ಹೈಪರ್ಸಾನಿಕ್ ಮಿಸೈಲ್ಗಳನ್ನು ಬಳಸಿ ಇರಾನ್ ಇಸ್ರೇಲ್ ಮೇಲೆ ದಾಳಿ ನಡೆಸ್ತಾ ಇರೋದು. ಇಸ್ರೇಲ್ ಕೂಡ ಪ್ರತಿಯಾಗಿ ದಾಳಿ ಮುಂದುವರಿಸಿದೆ. ಇನ್ನು ಇರಾನ್ನ ಸೇನಾ ನೆಲೆಗಳೇ ಇಸ್ರೇಲ್ನ ಟಾರ್ಗೆಟ್. ಅರಾಕ್ನ ಪರಮಾಣು ರಿಯಾಕ್ಟರ್ ಮೇಲೆ ದಾಳಿ ಸಾಧ್ಯತೆ. ಟೆಹರಾನ್ ಮತ್ತು ಅರಾಕ್ ಪ್ರದೇಶದ ಮೇಲೆ ದಾಳಿಗೆ ಸಜ್ಜಾಗಿರೋದು. ಅರಾಕ್ ಸುತ್ತಮುತ್ತಲಿನ ನಿವಾಸಿಗಳ ಸ್ಥಳಾಂತರಕ್ಕೆ ಸೂಚನೆ ನೀಡಲಾಗಿದೆ. ಟೆಹರಾನ್ ಹಾಗೂ ಅರಾಕ್ ಪ್ರದೇಶ, ಅರಾಕ್ ಸುತ್ತಮುತ್ತಲಿನ ನಿವಾಸಿಗಳ ಸ್ಥಳಾಂತರಕ್ಕೆ ಸೂಚನೆ ನೀಡಲಾಗಿದೆ. 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇಸ್ರೇಲ್ ವಾರ್ನಿಂಗ್. ಅರಾಕ್ ಸುತ್ತಮುತ್ತಲಿನ ನಿವಾಸಿಗಳ ಸ್ಥಳಾಂತರಕ್ಕೆ ಎಚ್ಚರಿಕೆಯನ್ನು ನೀಡಲಾಗಿದೆ. ಕೂಡಲೇ ಅವ್ರನ್ನ ಶಿಫ್ಟ್ ಮಾಡಿ ಸುತ್ತಮುತ್ತ ಅಂತ. ಸೊ ಪರಮಾಣು ರಿಯಾಕ್ಟರ್ಗಳ ಮೇಲೆ, ಸ್ಥಾವರಗಳ ಮೇಲೆ ಟಾರ್ಗೆಟ್ ಇಟ್ಟಿರೋದು ಇಸ್ರೇಲ್. ಯಾಕಂದರೆ ಇರಾನ್ ಏನಾದರೂ ಪರಮಾಣು ಬಾಂಬನ್ನು ಹೊಂದಿದರೆ ಅದು ಒಂದಲ್ಲ ಒಂದಿನ ಇಸ್ರೇಲ್ಗೆ ಮಾರಕವಾಗುತ್ತೆ. ಅದು ನಮಗೆ ಥ್ರೆಟ್ ಅಂತ ಈಗಾಗಲೇ ಬೆಂಜಮಿನ್ ನೆತನ್ಯಾಹು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಇರಾನ್ ನ್ಯೂಕ್ಲಿಯರ್ ಪವರನ್ನು ಹೊಂದಬಾರದು. ಅರಾಕ್ ನಗರದಲ್ಲಿದೆ. ಟೆಹರಾನ್ನಿಂದ 250 ಕಿಲೋಮೀಟರ್ ದೂರದಲ್ಲಿರುವಂಥ ಅರಾಕ್ ನಗರದಲ್ಲಿ ಪರಮಾಣು ರಿಯಾಕ್ಟರ್ ಇದೆ. ರಿಯಾಕ್ಟರ್ನ ತಂಪಾಗಿಡಲು ಭಾರಿ ನೀರನ್ನು ಬಳಸಲಾಗುತ್ತೆ. ಪರಮಾಣು ರಕ್ಷಣೆಗೆ ನೀರಿನ ಕವಚ ಸೃಷ್ಟಿ ಮಾಡಿರುವಂಥ ಇರಾನ್. ಹೀಗಾಗಿ ದಾಳಿಗೂ ಮುನ್ನ ಎಚ್ಚರಿಕೆ ನೀಡಿದಂಥ ಇಸ್ರೇಲ್. ಅರಾಕ್ ನಗರದಲ್ಲಿ IR-40 ಪರಮಾಣು ರಿಯಾಕ್ಟರ್ ಇದೆ. ಸೊ ಹಾಗಾಗಿ ಅದನ್ನು ತಂಪಾಗಿಡೋದಕ್ಕೆ ಅಲ್ಲಿ ಸುತ್ತ ನೀರನ್ನು ಬಳಸಲಾಗುತ್ತೆ, ಭಾರಿ ನೀರನ್ನು ಬಳಸಲಾಗುತ್ತೆ. ಪರಮಾಣು ರಕ್ಷಣೆಗೆ ನೀರಿನ ಕವಚ ಸೃಷ್ಟಿ ಮಾಡಿರುವಂಥ ಇರಾನ್. ಹೀಗಾಗಿ ದಾಳಿಗೂ ಮುನ್ನ ಎಚ್ಚರಿಕೆ ನೀಡಿದಂಥ ಇಸ್ರೇಲ್. ಸೊ ಅರಾಕ್ನ ಪರಮಾಣು ರಿಯಾಕ್ಟರ್, ಅದರ ಒಂದು ಪಿಕ್ಚರನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಪರಮಾಣು ರಕ್ಷಣೆಗೆ ನೀರಿನ ಕವಚವನ್ನು ಇರಾನ್ ಸೃಷ್ಟಿ ಮಾಡಿದೆ. ಇದೆಲ್ಲವೂ ಕೂಡ ಇವರ ಪರಮಾಣು ಕಾರ್ಯಕ್ರಮ ಏನಿದೆ, ಏನೇನು ಇವರ ಪ್ಲ್ಯಾನ್ಗಳಿದೆ, ಅದರ ಪ್ರೊಸೀಜರ್ ನಡೀತಿದೆ ಅನ್ನೋದಕ್ಕೆ ಸಾಕ್ಷಿ ಅಂತ ಇಸ್ರೇಲ್ ಸ್ಪಷ್ಟವಾಗಿ ಇಲ್ಲಿ ಹೇಳೋಕ್ಕೆ ಬಯಸ್ತಾ ಇರೋದು. ಹಾಗಾಗಿ ನಿಮ್ಮ IR-40 ಪರಮಾಣು ರಿಯಾಕ್ಟರ್ ಏನಿದೆ ಟೆಹರಾನ್ನಿಂದ 250 ಕಿಲೋಮೀಟರ್ ದೂರದಲ್ಲಿರುವಂಥ ಅರಾಕ್ ನಗರ, ಸೊ ಅಲ್ಲಿನ ಪರಮಾಣು ರಿಯಾಕ್ಟರ್ ಮೇಲೆ
ದಾಳಿ ನಡೆಸೋದಕ್ಕೆ ಇಸ್ರೇಲ್ ಈಗ ಮುಂದಾಗಿದೆ. MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH